ನಿಮ್ಗೆ ನೆನಪಿದ್ಯಾ ನಮ್ಮ ಈ ಟೀಮ್ ಎ ಮತ್ತು ಟೀಮ್ ಬಿ ಯಾವಾಗ್ಲೂ ಒಬ್ರು ಏನ್ ಮಾಡ್ತಾರೋ ಇನ್ನೊಬ್ರು ಅದನ್ನೇ ಮಾಡ್ತಾರೆ. ಉದಾಹರಣೆಗೆ ಒಬ್ರು ಪಾಯಸ ಮಾಡಿದ್ರೆ ಇನ್ನೊಬ್ರು ಪಾಯಸ ಮಾಡ್ತಾರೆ, ಒಬ್ರು ರೈಸ್ ಐಟಮ್ ಮಾಡಿದ್ರೆ ಅವರು ಇನ್ನೊಬ್ರು ರೈಸ್ ಐಟಮ್ ಮಾಡ್ತಾರೆ. ಹೀಗೆ ಇದ್ರಲ್ಲೂ ಕಾಂಪಿಟೇಷನ್, ಇದ್ರಲ್ಲೂ ಸಮರಾನೆ. ನೋಡೋಣ, ಟೀಮ್ ಬಿ ಅವರು ಹಲ್ವಾ ಮಾಡಿದ್ದಾರೆ, ಟೀಮ್ ಎ ನವ್ರು ಏನ್ ಮಾಡ್ತಾರೆ? ಅಯ್ಯೋ ನಾವ್ ಯಾಕೆ ಅಲ್ವಾ ಗಿಲ್ವಾ ಅಂತ ಟೈಮ್ ವೇಸ್ಟ್ ಮಾಡೋದು ಅಲ್ವಾ, ಅವ್ರನ್ನೇ ಕೇಳ್ಬಿಡೋಣ ಅವ್ರು ಏನ್ ಮಾಡ್ತಾರೆ ಅಂತ ಅಲ್ವಾ. ಬನ್ನಿ ಹಾಗಾದ್ರೆ ನೋಡೋಣ. ಬನ್ನಿ ಮಾಡೋಣ ಅಲ್ವಾ. ಇದನ್ನೇ ಮಾಡ್ತಾರೆ, ಮಾಡಕ್ ಬರಲ್ಲ ಏನಿಲ್ಲ ಅಲ್ವಾ. ನಾವು ಮಾಡೋದು ಹಲ್ವಾ. ಇದ್ಯಾಕೋ ಹಲ್ವಾ ಹಲ್ವಾ ಅಲ್ವಾ ಅಲ್ವಾ ಆಗ್ತಾ ಇದೆ. ಕರೆಕ್ಟ್ ಆಗಿ ಹೇಳ್ಬಿಡಿ ಏನ್ ಮಾಡ್ತಿದ್ದೀರಾ ಅಂತ. ನಾವಿವತ್ತು ಮಾಡ್ತಾ ಇರೋದು ಟೊಮ್ಯಾಟೊ ಸಾಫ್ಟಿ. ಟೊಮ್ಯಾಟೊ ಸಾಫ್ಟಿ. ನಾನು ಅನ್ಕೊಂಡೆ ಟೊಮ್ಯಾಟೊ ಹಲ್ವಾ ಅಂತ ಹೇಳ್ತೀರಾ ಅಂತ. ಓಕೆ, ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಖುಷಿ ಕೊಡೋಣ ಹಂಗೆ. ಸ್ಪೂನ್ ಕದ್ದಿದ್ದೀನಲ್ಲ, ನಮ್ಗೇನೆ ಖುಷಿ ಕೊಡ್ತೀರಾ? ಮತ್ತೆ ಈಗ ಸಮಯ ಹಾಳು ಮಾಡ್ದೆ, ಶುರು ಮಾಡ್ಬಿಡೋಣ. ಏನೇನ್ ಬೇಕು ಅಂತ ಏನೇನು ಬೇಕು? ಬೇಯಿಸಿರೋ ಟೊಮ್ಯಾಟೊ, ರವೆ, ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ. ಏನೇನ್ ಬೇಕು ಅಂತ ಹೇಳಿದ್ರಿ. ಹೇಗ್ ಶುರು ಮಾಡೋದು? ಫಸ್ಟ್ ಟೊಮ್ಯಾಟೊ ತಗೊಂಡು ಮಿಕ್ಸಿಗೆ ಹಾಕಿ ತಿರುಗಿಸ್ತೀವಿ. ಅದನ್ನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ರೆ ಬೇಯಿಸಿದೀವಿ, ಸಿಪ್ಪೆ ತೆಗೆದಿದ್ದೀವಿ. ಈಗ ಮಿಕ್ಸಿಗೆ ಹಾಕ್ತಾ ಇದೀವಿ. ಹಾಕಿ ಹಾಕಿ. ಎಷ್ಟು ಟೊಮ್ಯಾಟೋಸ್ ತಗೊಂಡಿದ್ದೀರಾ? ನಾವೊಂದು 5 ಟೊಮ್ಯಾಟೋಸ್ ತಗೊಂಡಿದೀವಿ. ಅದು ಹೇಳ್ಬೇಕಲ್ವಾ, ಅದು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಿಮ್ಗೊಂದು ಡೈಲಾಗ್ ಹೇಳೋಕೆ ಚಾನ್ಸ್ ಕೊಡೋಣ. ಎಷ್ಟು ಜನರ ಹದಕ್ ಮಾಡ್ತಿದ್ದೀರಾ? ಎಷ್ಟು ಜನರ ಹದಕ್ ಮಾಡ್ತಿದ್ದೀರಾ? ಈಗ ಏನ್ ಗೊತ್ತಾ, ನಮ್ಮಂಗೆ ಸಾಧಾರಣವಾಗಿ ತಿನ್ನೋರಾದ್ರೆ ಇಬ್ರು ಒಂದು 4 ಜನ ತಿನ್ಬಹುದು. ಜಡ್ಜಸ್ ತರ ತಿನ್ನೋರಾದ್ರೆ? ನಿಮ್ ತರ ತಿನ್ನೋರಾದ್ರೆ ಇನ್ನು ಇಬ್ರಿಗೆ ಸಾಕಾಗುತ್ತೆ. ಅದಕ್ಕೆ ನಿಮ್ ಮಿಕ್ಸರೇ ಓಡ್ತಿಲ್ಲ. ಏನಿದ ನಿಮ್ಮನೆ ಪವರ್ ಇಲ್ವಾ? ಕಟ್ಟು ಏನ್ ಮಾಡೋದು? ಪಕ್ಕದ ಮನೆಯಲ್ಲಿ ಪವರ್ ಇದೆಯಾ ನೋಡ್ರಿ. ಪವರ್ ಇದೆ. ಒಳ್ಳೆ ಐಡಿಯಾ. ಇಲ್ಲ ಎಲ್ಲ ನಮ್ಮ ಸ್ನೇಹಿತರು ಇಲ್ಲ ಅಂತಾರ. ಖಂಡಿತ. ಏನಮ್ಮ ಸೌಟ್ ಕದ್ಕೊಂಡು ಹೋಗ್ತಾರೆ. ಪಕ್ಕದ ಮನೆಯವರೇ ಏನ್ ತಗೊಳಲ್ಲ, ಏನ್ ಪಕ್ಕದ ಮನೆಯವರೇ ತಗೋಬಹುದಾ? ನಮ್ದು ವಾಪಸ್ ತಗೊಂಡು ಹೋಗ್ತಿದೀವಿ. ಮಾಡ್ಲಿ ಬಿಡಿ ಅಲ್ವಾ. ಅವಾಗ ತಗೊಂಡಿಲ್ಲ ಸ್ಪೂನ್ ವಾಪಸ್ ಕೊಟ್ರಾ? ಇದೊಂದು ಸರಿ ಇದೆ ಈ ಮನೇಲಿ. ಅದೊಂದೇ ಸರಿ ಇರೋದು. ಮಾಡೋದು ಮಾಡ್ತೀರಾ, ಇಷ್ಟೆಲ್ಲ ಮಾತಾಡ್ಬೇಡಿ. ಬೇಯಿಸಿರೋದನ್ನ ಇಷ್ಟೊತ್ತು ರುಬ್ತಾರ? ಹಾ, ಮತ್ತೆ ನಾವು ಪರ್ಫೆಕ್ಷನಿಸ್ಟ್ಗಳು. ನಿಮ್ಮನೆ ಮಿಕ್ಸಿಗೆ ಮತ್ತೆ ನಿಮ್ಗೆ ಥ್ಯಾಂಕ್ಸ್. ಉಪಯೋಗಿಸ್ಕೊಂಡಿದ್ದು ಅಲ್ಲದೆ ಕೊಬ್ಬು ನೋಡು. ಮತ್ತೆ ಇವಾಗ ನಮ್ಮ ಪೇಸ್ಟ್ ರೆಡಿ ಆಗಿದೆ. ಲಕ್ಷ್ಮಿ, ಈ ಪರ್ಫೆಕ್ಷನಿಸ್ಟ್ ಮನೇಲಿ ಮಿಕ್ಸಿನೇ ಸರಿ ಇಲ್ಲ, ಹೇಗದು? ಪವರ್ ಪ್ರಾಬ್ಲಮ್ ಏನ್ ಮಾಡಕ್ಕಾಗಲ್ಲ, ನಮ್ದಲ್ಲ. ರಾಜ್ಯದ ಜನತೆಯೇ ಪವರ್ ಪ್ರಾಬ್ಲಮ್ ಒದ್ದಾಡ್ತಿರುವಾಗ ಮಹಾ ನಮ್ಮನೆ ಹೋಗ್ಲಿ ಬಿಡಿ. ಅದ್ರ ಬಗ್ಗೆ ಮನೇಲಿ ಯಾವತ್ತು ಹೋಗಲ್ಲ ಪವರ್. ಇವಾಗ ನಾವು ಒಲೆ ಹಚ್ತಿದ್ದೀರಾ, ಒಲೆ ಬಾಣ್ಲಿ ಇಟ್ಟಿದ್ದೀವಿ, ಒಲೆ ಹಚ್ತಾ ಇದೀವಿ. ತುಪ್ಪ ತಗೊಂಡು ಹಿಂಗ್ ಶುರ್ಕಂತೀವಿ. ಎಷ್ಟು ಸ್ಪೂನ್ ಬೇಕಾಗತ್ತೆ? ಎಷ್ಟಾರ ಆಗ್ಬೋದು, ತಿನ್ನಕಲ್ಲ. ನಿಮ್ಮ ಟೇಸ್ಟ್ ತಕ್ಕ ಹಂಗೆ. ನನಗ್ ಸ್ವಲ್ಪ ಜಾಸ್ತಿ ಬೇಕು. ಅದನ್ನ ನೀವು ಜಾಸ್ತಿ ಹಾಕಬಹುದು. ಜಾಸ್ತಿ ಹಾಕ್ಬೇಡಿ, ಕಮ್ಮಿ ಕಮ್ಮಿ. ಆಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಹುರ್ಕೋತೀವಿ. ಹುರ್ಕೊಳ್ಳೋದಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಮನೇಲಿ ಮಾಡ್ತಿದ್ದಾರೆ ಅಂತ ಅಲ್ಲ, ಅವ್ರ ತರನೇ ಮಾಡ್ತಿದಾರೆ ಅಡ್ಗೆ ಅಂತ. ಹಲ್ವಾ ಬೇರೆ ಏನಾದ್ರೂ ಹೆಲ್ಪ್ ಬೇಕಾದ್ರೂ ಕೇಳಿ, ಎಲ್ಲ ರೆಡಿ ಇದೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಗೋಡಂಬಿ ಹಾಕಿದ್ಮೇಲೆ ಅದನ್ನ ಹುರಿಬೇಕು. ಅವ್ರು ಹುರಿತಾರೆ. ನಿಮ್ಮ ಅಸಿಸ್ಟೆಂಟಾ? ಅಲ್ಲ, ಸದ್ಯಕ್ಕೆ ಪಾರ್ಟ್ನರ್. ಗ್ರೇಡ್ ಸ್ವಲ್ಪ ಜಾಸ್ತಿ. ಹೌದು. ಹಂಗೆ ಇಲ್ಲಿದೆ ದ್ರಾಕ್ಷಿ, ಒಣ ದ್ರಾಕ್ಷಿ. ಒಣ ದ್ರಾಕ್ಷಿನ ಹಾಗೆ ಸುರಿತಿದ್ದೀರಾ. ತಿನ್ನೋ ಮೊದ್ಲೇ ಹೆಂಗೆ, ತಿಂದಾದ್ಮೇಲೆ ಇನ್ನು ಹೆಂಗಾಗೋದು ಅಂತ. ಓಕೆ, ಇವಾಗ ಅದನ್ನೆಲ್ಲ ವಾಪಸ್ ತಗೊಂಬೇಡ. ನೀವು ತೆಗ್ದಿಟ್ಟಿರ್ಲಿಲ್ಲ ಸೈಡ್ ಅಲ್ಲಿ, ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಇವರು ಸೈಡ್ ತೆಗ್ದಿರ್ತಾರೆ. ಬಿಡಮ್ಮ, ಅವ್ರೇನೋ ಅನ್ಕೋತಾರೆ, ಅವ್ರು ಮಾಡಿದ ಹಾಗೆ ಸರಿ ಸರಿ, ಹೆಂಗಾರು ಮಾಡಿ. ನಮ್ಮ ಟೊಮ್ಯಾಟೊ ಪ್ಯೂರಿ ರೆಡಿ ಆಗಿದೆ. ಅದನ್ನ ಈಗ ಸುರಿತಾ ಇದೀವಿ. ಸಪ್ನಾ, ಒಂದ್ ಸಮಾಧಾನದ ಅಂಶ ಅಂದ್ರೆ ಈ 2 ಟೀಮಲ್ಲಿ ಸೌಟಿನ ಉಪಯೋಗ ತುಂಬಾ ಆಗ್ತಾ ಇದೆ.
ಬಾಯಿ ಉಪಯೋಗನೂ ತುಂಬಾ ಆಗ್ತಾ ಇದೆ ಅಲ್ವಾ? ಸದ್ಯ ಇರುವ 2 ನೈಫ್ ಸೆಟ್ ಯೂಸ್ ಆಗ್ತಾನೆ ಇಲ್ಲ ಸದ್ಯ. ಇವಾಗ ಟೊಮ್ಯಾಟೊ ಪ್ಯೂರಿನ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು. ಈಗ ಹುರಿದಿರೋಂಥ ರವೆ ಹಾಕ್ತಿದ್ದೀರಾ? ಹಾಕ್ತಾ ಇದೀವಿ. ಒಂದ್ 2-3 ಸ್ಪೂನ್ ಆದ್ರೆ ಸಾಕ? ಸಾಕು. ಈಗ ಸಕ್ಕರೆ ಹಾಕ್ತಾ ಇದೀನಿ. ಸರ್ ಇವ್ರೇನೋ ಡಿಫ್ರೆಂಟ್ ಆಗಿ ಟೊಮ್ಯಾಟೊ ಸಾಫ್ಟಿ ಅಂತ ಮಾಡ್ತಿದ್ದಾರೆ, ನಿಮಗ್ ನೋಡ್ಬೇಕು ಅಂತ ಅನ್ಸ್ತಾ ಇಲ್ವಾ? ನಾನು ಅದೇ ಇಸ್ತಾ ಇದೀನಿ. ಈಗ ₹1 ಸೀಸನ್ ಇರೋದ್ರಿಂದ ಮನೇಲಿ ಹುಡುಕಿದ್ರೆ ಟೊಮೆಟೊ ರೈಸ್, ಟೊಮೆಟೊ ಸಾಂಬಾರ್, ಟೊಮೆಟೊ ಪಲ್ಯ ಎಲ್ಲಾನು ಸಿಗ್ಬೋದಲ್ವಾ? ಹೌದು, ಒಂದ್ ನೋಡೋಣ ಏನ್ ಮಾಡ್ತಿದ್ದಾರೆ. ಸಾಫ್ಟಿ ಆಗಿದ್ಯಾ? ಸಾಫ್ಟಿ ತರ ಅಲ್ಲ, ನೋಡಕ್ಕೆ ಸಾಫ್ಟಿ ಆಗಿದೆ, ತಿನ್ನಕ್ ಹೇಗಿರುತ್ತೋ ಗೊತ್ತಿಲ್ಲ. ಸೊ ಬಹಳ ಸಮಯ ಬೇಕಾಗಿಲ್ಲ ಅನ್ಕೋತೀನಿ. ಆಕ್ಚುಲಿ ಬೇಗ ಬೇಗ ನೀವು ಕರೆಕ್ಟ್ ಆಗಿ ಪ್ಯೂರಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡು ಮಾಡಿದೀವಿ ಅಂತ ಆದ್ರೆ 10 ನಿಮಿಷ. ಏನೇನ್ ಆಗ್ತಾ ಇದ್ರ ಅನ್ನ ಹೇಳ್ಬಿಟ್ಟು ಆದ್ರೂ ಹಾಕಿದ್ರೆ ಗೊತ್ತಾಗುತ್ತೆ. ಈಗ ಏಲಕ್ಕಿ ಪುಡಿ ಹಾಕ್ತಿದ್ದಾರೆ. ಪುಡಿ ಮಾಡಿರೋ ಏಲಕ್ಕಿ. ಈಗ ನೀವು ಹುರ್ಕೊಂಡಿರುವಂತ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದೀರಾ? ಹೌದು ಸ್ವಲ್ಪ ಏನೇ ಆಯ್ತು ಅನ್ನುವಾಗ ಸ್ವಲ್ಪ ಹಾಕಿದ್ರೆ ಅಲ್ಲ, ಹೇಗಿದ್ರು ನೀವು ತುಪ್ಪದಲ್ಲಿ ಒಂದ್ಸತಿ ಹುರ್ಕೊಂಡಿರೋದ್ರಿಂದ ಜೊತೆಗೆ ಜಾಸ್ತಿ ಹೊತ್ತು ಬೇಯಬೇಕು ಅಂತ ಏನಿಲ್ಲ. ಏನು ನೆಸಿಟಿ ಇಲ್ಲ, ಅದಕ್ಕೋಸ್ಕರ ಓಕೆ. ಟೊಮ್ಯಾಟೊ ರೆಡಿ. ಗೋಡಂಬಿಯಿಂದ ಅಲಂಕರಿಸ್ತಾ ಇದ್ದೀರಾ? ಹ್ಞೂನ್ರಿ ಅಮ್ಮ. ಏನೋ ಎಲ್ಲ ನಾವ್ ಮಾಡ್ದಾಗೆ ಮಾಡ್ತಿದ್ದಾರೆ ಅಲ್ಲ ಸ್ವಪ್ನ? ಏನು ಅಲಂಕಾರ ನೀವು ಹುರ್ಕೊಂಡಿರ್ಲಿಲ್ಲ, ಇವರು ಹುರ್ಕೊಂಡಿದ್ದಾರೆ. ನಾವು ಅದ್ರ ಹುರ್ಕೊಂಡು ನೀವು ಮಿಕ್ಸಿಲಿ ಹಾಕಿರ್ಲಿಲ್ಲ, ನಾವು ಮಿಕ್ಸಿಗೆ ಹಾಕೊಂಡಿದೀವಿ. ನಾವು ಬೇಯಿಸ್ಕೊಂಡಿದ್ವಿ, ನೀವು ಬೇಯಿಸ್ಕೊಂಡಿದ್ರಾ? ಎಷ್ಟೊಂದು ಡಿಫ್ರೆನ್ಸ್ ಆದ್ರೂ ಯಾಕೆ ಗೊತ್ತಾ? ಹೋಗ್ಲಿ ಬಿಡಿ, ನಮ್ ಸಬ್ಬಕ್ಕಿ ನಿಮ್ ಟೊಮೆಟೊ ತುಂಬಾ ಡಿಫರೆನ್ಸ್ ಅಲ್ಲೇ ಬಂತು. ಸ್ವಪ್ನ ಟೊಮ್ಯಾಟೊ ಸಾಫ್ಟಿ ಹಾ ಬಿಸಿ ಬಿಸಿಯಾಗಿ ತಿಂದ್ರೆ ಹಾಟಿ, ಹಾಟಿ ಆದ್ಮೇಲೆ ತಿಂದ್ರೆ ತಣ್ಣಗ್ ಮಾಡಿ ತಿಂದ್ರೆ Soft. ಸಾಫ್ಟಿ. ಹೇಗಾದ್ರೂ ತಿನ್ನಮ್ಮ. ತಿನ್ನಿ. ನಮ್ ಜಡ್ಜಿಗೂ ಆ ಮಾತನ್ನ ತಲುಪಿಸ್ಬಿಡು. ಟೊಮ್ಯಾಟೊ ಸಾಫ್ಟಿ ಸಿದ್ಧವಾಯ್ತು. ಟೊಮ್ಯಾಟೊ ಸಾಫ್ಟಿ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಟೊಮ್ಯಾಟೊ, ಹುರಿದ ಸಣ್ಣ ರವೆ, ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೇಯಿಸಿದ ಟೊಮ್ಯಾಟೊ ಹಾಕಿ ರುಬ್ಬಿಕೊಂಡು ಬಾಣಲೆಗೆ ಹಾಕಿ ಹುರಿದ ಸಣ್ಣ ರವೆ, ಸಕ್ಕರೆ, ಏಲಕ್ಕಿ, ಹುರಿದ ದ್ರಾಕ್ಷಿ, ಗೋಡಂಬಿ ಹಾಕಿ ಬೇಯಿಸಿದ್ರೆ ಟೊಮ್ಯಾಟೊ ಸಾಫ್ಟಿ ಸವಿಯಲು ಸಿದ್ಧ. ಸರ್ ಇವರೆಲ್ಲ ಹೆಂಗೆ ಅಂದ್ರೆ ನನಗೆ ಕೆಲಸನೇ ಮಾಡಕ್ ಕೊಡಲ್ಲ ಸರ್. ನೋಡಿ, ಆಗ್ಲೇ ಸುರೇಶ್ ಟೇಸ್ಟ್ ಮಾಡಕ್ಕೆ ಅಂತಿದ್ದಾರೆ. ನನಗೆ ಗೊತ್ತು ನಿಮ್ಮನ್ನ ಕರಿಬೇಕು ಅಂತ, ಆದ್ರೂ ಜ್ಞಾಪಿಸ್ತಾ ಇರ್ತಾರೆ ಇವ್ರು ಅವಾಗ. ಸರ್ ಬಂದ್ಬಿಡಿ ಸರ್. ಅವರಿಗೋಸ್ಕರ ಮಾಡಿರೋದು, ನೀವು ಏನೋ ತಗೊಂಡು ತಿನ್ನೋ ತರ. ಏನೋ ಈಗ ನಾನೇ ತಿನ್ಬಿಡ್ತಾ ಇದೀನಿ ಅನ್ನೋ ತರ ಹೇಳ್ತೀರಪ್ಪ ನೀವು. ಸರ್ಗೆ ಕೊಡೋದು ನಾನು. ಸರ್ ತಗೊಳ್ಳಿ ಸರ್. ನೋಡ್ಲಿಕ್ಕೆ ಚೆನ್ನಾಗಿದೆ. ಅಪಿಯರೆನ್ಸ್ ಇಸ್ ರಿಯಲಿ ಗುಡ್. ಟೇಸ್ಟ್ ಮಾಡಿ ನೋಡೋಣ. ಸರ್ ಏನ್ ಗೊತ್ತಾ, ನನಗೆ ಇವಾಗ ನಾವೇನಾದ್ರೂ ಬಿಸಿಯಾಗಿರೋದು ಕೊಟ್ರೆ ಅನ್ಬಿಟ್ಟು ಹಂಗ್ ತಿಂದ್ರು ನಾಲಿಗೆ, ಆದ್ರೆ ನೀವು ಆಗ್ಲೇನು ಬಿಸಿಯಾಗಿ ಹಾಗೆ ತಿಂದ್ರಿ, ಈಗ್ಲೂ ಬಿಸಿಯಾಗಿ ತಿಂತಿದ್ದೀರಾ. ನನಗ್ ಭಯ ಆಗ್ತಿದೆ ಸರ್, ಹೆಂಗ್ ಸಾಧ್ಯ ಇದು? ನನ್ನ ನಾಲ್ಗಿನ ಚೆನ್ನಾಗಿ ತಿನ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಾತಾಡ್ಲಿಕ್ಕೆ ಹೆಚ್ಚು ಯೂಸ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಶೆಫ್ ಆಗಿದ್ದೀವಿ, ನಾವು ಆಕ್ಟ್ರೆಸ್ ಆಗಿದ್ದೀವಿ. ಇಟ್ಸ್ ಡಿಫ್ರೆಂಟ್. ಹೊಸದಾಗಿ ಟ್ರೈ ಮಾಡಿದ್ದೀರಾ, ದಟ್ಸ್ ಎ ಪ್ಲಸ್ ಪಾಯಿಂಟ್. ವೆನ್ ಇಟ್ ಕಮ್ಸ್ ಟು ಟೇಸ್ಟ್, ಟೊಮೆಟೊದು ಸ್ವಲ್ಪ ಹಸಿ ಸ್ಮೆಲ್ಲು ಇನ್ನೂ ಉಳಿದಿದೆ. ನಂತರ ರವೆ ಸ್ವಲ್ಪ ಕಡೆ ಲಂಪ್ಸ್ ಆಗಿ ಉಳ್ಕೊಂಡ್ಬಿಟ್ಟಿದೆ, ಚೆನ್ನಾಗಿ ಮಿಕ್ಸ್ ಆಗಿಲ್ಲ. ಓಕೆ, ಈಗ ಇವರು ಅಡುಗೆ ಮಾಡಿ ಮುಗಿಸಿದ್ರು. ನಿಜವಾಗ್ಲೂ ಟಫ್ ಟೈಮ್ ಈಗ. ನನಗಲ್ಲ, ಸರ್ಗೆ. ಯಾಕಂದ್ರೆ 2 ಅಡುಗೆನ ಟೇಸ್ಟ್ ಮಾಡಿದ್ದಾರೆ. ಅವ್ರೀಗ ಜಡ್ಜ್ ಮಾಡಬೇಕು ಯಾರಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತಾರೆ ಅಂತ. ಟೊಮ್ಯಾಟೊ ಸಾಫ್ಟಿಗೆ ನೀವು ಎಷ್ಟು ಪಾಯಿಂಟ್ಸ್ ಅನ್ನ ಕೊಡ್ತೀರಾ? ಟೊಮೆಟೊ ಸಾಫ್ಟ್ನ ಟೇಸ್ಟ್ ಮಾಡಿದ್ಮೇಲೆ ಇದಕ್ಕೆ ಪಾಯಿಂಟ್ಸ್ ಕೊಡುವಾಗ ಜನರಲಿ ನಾವು ಎನಿ ಡಿಶ್ ವಿ ಲುಕ್ ಎಟ್ ಟೇಸ್ಟ್, ಟೆಕ್ಸ್ಚರ್, ದ ಫೀಲ್ ಆ್ಯಂಡ್ ದ ಅಪಿಯರೆನ್ಸ್. ಇದು ಮೂರನ್ನು ಕನ್ಸಿಡರ್ ಮಾಡಿದಾಗ ದೇ ಗೆಟ್ 7 out of 10. ಕಂಗ್ರ್ಯಾಚುಲೇಷನ್.
ಅದು ನಮ್ ಮಿಕ್ಸಿಯಲ್ಲಿ ಮಾಡಿದ್ಕೆ ಓಕೆ, ಈಗ ಇಲ್ಲಾಂದ್ರೆ 8-9 ಸಿಕ್ಕಿರೋದು ಏನ್ ಮಾಡಕ್ಕಾಗತ್ತೆ. ಟೀಮ್ ಬಿ ನ ಸರ್ದಿ ಟೀಮ್ ಬಿ ಅವ್ರು ಮಾಡ್ದಂತ ಸಾಬುದಾನ ಹಲ್ವಾ. Sabudana halwa. Again, keeping in mind 3 parameters: taste, texture, and appearance. The completeness of the dish has got them more marks. They're at 9.